ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ, ಹಾಗೆಯೇ ಪಂಚಮಾರಿಷ್ಟ ಹೋಮ ಅಂದರೆ ಏನು, ಇದರ ವಿಶೇಷತೆ ಏನು, ಇದು ಯಾವ ಸಂದರ್ಭದಲ್ಲಿ ಮಾಡಿಸಬೇಕು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ವೆಂಕಟರಮಣ ಭಟ್. ಬನ್ನಿಯವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ನಾವು ಪಂಚಾಂಗ ಭವಿಷ್ಯವನ್ನು ಆಲಿಸೋಣ. ಗುರುಗಳೇ, ಪಂಚಾಂಗದ ಭವಿಷ್ಯ ಯಾವ ರೀತಿಯಾಗಿದೆ, ವಿಶೇಷತೆ ಏನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ, ಇವತ್ತು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತದಿಗೆ ಸೋಮವಾರ, ಉತ್ತರಾಷಾಢ ನಕ್ಷತ್ರ, ಐಂದ್ರನಾಮ ಯೋಗ, ವಣಿಜ ಕರಣ. ಇದು ಇವತ್ತಿನ ದಿವಸ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ರಾಶಿ ಭವಿಷ್ಯಗಳಲ್ಲಿ ಒಟ್ಟು 12 ರಾಶಿಗಳಲ್ಲಿ ಪ್ರಮುಖವಾಗಿ ಮೊದಲನೇ ಅಂದರೆ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಹಾಗೆಯೇ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಲ್ಲಿ ಏನು ದೋಷಗಳಿವೆ, ಆ ದೋಷಗಳಿಗೆ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು, ಅದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಜಂ ಭವಾವಾಜಸ್ಯ ಸಂಗಥೆ. ಅಪ್ಸುಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜಾ. ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವಭೇಷಜೀಃ. ಓಂ ಗೌರೀಮಿಮಾಯ ಸಲಿಲಾನಿ ತಕ್ಷತಿ. ಏಕಪದಿ ದ್ವಿಪದಿ ಸಾ ಚತುಷ್ಪದಿ. ಅಷ್ಟಾಪದಿ ನವಪದಿ ಬಭೂವುಷಿ. ಸಹಸ್ರಾ ಅಕ್ಷರ ಪರಮೇ ವ್ಯೋಮನ್. ಇದು ಇವತ್ತಿನ ದಿವಸ ನಾವು ಸೋಮವಾರ ಹೇಳುವಂಥ ಮಂತ್ರ. ಚಂದ್ರ, ಯಾಕಂದರೆ ಸೋಮವಾರ ಚಂದ್ರನ ಆರಾಧನೆಯನ್ನು ಮಾಡಬೇಕಂತೆ. ಚಂದ್ರಮಾ ಮನಸೋ ಜಾತಃ ಅಂತ ಹೇಳಿದ್ದಾರೆ. ಆದ್ದರಿಂದ ಚಂದ್ರ ಮನಃಕಾರಕ, ನಮಗೆ ಮನಸ್ಸನ್ನು ಕೊಡತಕ್ಕಂಥವನು ಚಂದ್ರನಾಗಿದ್ದರಿಂದ ನಾವು ಚಂದ್ರನ ಆರಾಧನೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡುವಂಥದ್ದು. ಯಾಕಂದರೆ ಶ್ರೀಮತೇ ನಮಃ ಶಶಿಧರಾಯ ನಮಃ, ಹೀಗೆ 108 ನಾಮಾವಳಿಗಳು ಚಂದ್ರನಿಗೆ ಇವೆ. ಆದ್ದರಿಂದ ನಮಗೆ ಎಷ್ಟು ಶ್ರದ್ಧೆಯಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡುತ್ತೇವೆಯೋ ಅಷ್ಟು ಮನಸ್ಸು ಶಾಂತವಾಗ್ತಾ ಬರ್ತದೆ ಅಂತೆ. ಹಾಗೆ ಶಾಂತಿಯಿಂದ ಇರ್ತದೆ. ಆದ್ದರಿಂದ ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಶಾಂತಿ ಮಂತ್ರವನ್ನು ಹೇಳ್ತೇವೆ. ಶಾಂತಿಯಿಂದ ಆಗಲಿ, ಶಾಂತವಾಗಲಿ, ಎಲ್ಲವೂ ಕೂಡ ಶಾಂತವಾಗಲಿ ಅಂತ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ರೀತಿ ಫಲ, ಭೂಮಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯಾದಂಥ ವಾಹನಗಳನ್ನು ಕೂಡ ಖರೀದಿ ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅನುಕೂಲನೂ ಕೂಡ ಇದೆ. ಇನ್ನು ಹೆಂಡತಿಯಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಅಥವಾ
ಮನೆಯನ್ನು ಕೂಡ ಇವತ್ತಿನ ದಿವಸ ಖರೀದಿ ಮಾಡಬಹುದು. ಇನ್ನು ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಪರಿಹಾರಕ್ಕಾಗಿ ದತ್ತಾತ್ರೇಯ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ವೃಷಭ ರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಧನ ಧಾನ್ಯ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಮೃಷ್ಟಾನ್ನ ಭೋಜನ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ದಿವಸ ಒಳ್ಳೆ ಭೋಜನವನ್ನು ನಾವು ಊಟ ಮಾಡುವಂತಹ ಒಂದು ಯೋಗ ಇದೆ. ಹಾಗೆ ವೈರಿಯಿಂದ ಇವತ್ತಿನ ದಿವಸ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಿರ್ಜನ ಪ್ರದೇಶದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಾವು ಒಬ್ಬಂಟಿಯಾಗಿ ನಿರ್ಜನ ಪ್ರದೇಶಕ್ಕೆ ಇವತ್ತಿನ ದಿವಸ ಹೋಗಬಾರದು. ಆದಷ್ಟು ಯಾರಾದರೂ ಹೋಗಲೇಬೇಕು ಅಂತಾದರೆ ಯಾರನ್ನಾದರೂ ನಮಗೆ ಇವರು ಆಯಿತು ಅಡ್ಡಿಲ್ಲ, ಇವರು ಒಳ್ಳೆಯ ಸ್ನೇಹಿತರು ಅಂತ ಸ್ನೇಹಿತರ ಒಟ್ಟಿಗೆ ಇವತ್ತಿನ ದಿವಸ ಹೋಗ್ಬೋದು. ಬಿಟ್ಟರೆ ಬೇರೆ ಯಾರ್ಯಾರದೋ ಜೊತೆಯಲ್ಲಿ ಅಥವಾ ಯಾರೂ ಇಲ್ಲದೆ ಹೋದಾಗ ನಿರ್ಜನ ಜನರು ಅಥವಾ ಯಾವುದೂ ಇಲ್ಲದೆ ಹೋದಾಗ ಇವತ್ತಿನ ದಿವಸ ಆ ಸ್ಥಳಕ್ಕೆ ಹೋಗಬಾರ್ದು. ಪರಿಹಾರಕ್ಕಾಗಿ ದುರ್ಗಾ ಕವಚ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಿಥುನ ರಾಶಿಯಲ್ಲಿ ಇರುವವರಿಗೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಯಂತ್ರದಿಂದ ಇವತ್ತಿನ ದಿವಸ ಕಾರ್ಯ ಸಿದ್ಧಿಯಾಗುವಂಥ ಸಾಧ್ಯತೆ ಇದೆ. ಮಂತ್ರದಿಂದ ಶಾಂತಿ ನೆಮ್ಮದಿ ಹೇಳುವಂಥದ್ದು ಸಿಗ್ತದೆ. ಇನ್ನು ವೈರಿಯಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಅನುಕೂಲ ಇದೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರುವವರಿಗೆ ಬಂಧು ಬಾಂಧವರಿಂದ ಇವತ್ತು ಬಂಧು ಬಾಂಧವರಲ್ಲಿ ಕಲಹ ಆಗುವಂಥ ಯಾವುದೋ ರೀತಿ ಆಸ್ತಿ ವಿಚಾರಕ್ಕೋ ಅಥವಾ ಬೇರೆ ಯಾವುದೋ ವಿಚಾರಕ್ಕೋ ಮನಸ್ತಾಪ ಆಗಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರದಲ್ಲಿ ಇರುವಂಥವರಿಗೆ ಇವತ್ತಿನ ದಿವಸ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಇವತ್ತಿನ ದಿವಸ ಸಹಕಾರ ಹೇಳುವಂಥದ್ದು ಸಿಗ್ತದೆ. ಇನ್ನು ದೂರ ಪ್ರಯಾಣದಲ್ಲಿ ಇವತ್ತಿನ ದಿವಸ ಅನುಕೂಲ ಇದೆ. ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ದರ್ಶನ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿ ಇರೋವರಿಗೆ ಸಹೋದರರಲ್ಲಿ ಕಲಹ, ಸಹೋದರರಲ್ಲಿ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರೊಟ್ಟಿಗೆ ಇವತ್ತಿನ ದಿವಸ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹ ಆಗುವಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ದೂರ ಪ್ರಯಾಣ ಅಥವಾ ಬೇರೆ ಯಾವುದೋ ಹತ್ತಿರ ಪ್ರಯಾಣವೂ ಆಗಬಹುದು. ಅದರಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ನಾವು ಸರಿಯಾಗಿ ಹೋಗ್ತಾ ಇರ್ತೇವೆ. ಆದರೆ ಬರುವಂಥವರು ಯಾವ ರೀತಿ ಬರ್ತಾರೆ ಹೋಗ್ತಾರೆ ಅಂತ ನಾವು ಅವ್ರನ್ನ ನೋಡ್ತಾ ಇರಲಿಕ್ಕೆ ಆಗೋದಿಲ್ಲ. ನಾವು ಅವ್ರನ್ನ ನೋಡ್ತಾ ಇದ್ದರೆ ನಾವು ಬೇರೆ ಕಡೆ ಹೋಗಿಬೀಳ್ತೇವೆ. ಹಾಗಾಗಿ ನಮ್ಮ ಯಾವ ರೀತಿ ಆ ಕುದುರೆಗೆ ಯಾವ ರೀತಿ ಆ ಲಾಳವನ್ನು ಹಾಕಿ ಹೀಗೆ ಇಟ್ಟಿರ್ತಾರೋ ನಾವು ನೇರವಾಗಿ ಮಾತ್ರ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಡೆ ನೋಡ್ಕೊಂಡು ಹೋಗಬೇಕು. ಮುಂಚೆ ಇತ್ತು ನಮ್ಮಷ್ಟೊತ್ತಿಗೆ ನಾವು ಹೋಗ್ಬೋದು ಅಂತ. ಆದರೆ ಈಗ ಎಲ್ಲ ಈ ಜನಸಂಖ್ಯೆ ಮತ್ತು ಗಾಡಿ ಅದು ಇದು ಜಾಸ್ತಿ ಆಗಿರೋದ್ರಿಂದ ರೋಡು ಚಿಕ್ಕದಾಗ್ಬಿಟ್ಟದೆ. ಹಾಗಾಗಿ ಎಲ್ಲರಿಗೂ ಮತ್ತು ಈಗಿನ ವ್ಯವಹಾರದಲ್ಲಿ ಈಗಿನ ಕಾಲದಲ್ಲಿ ಈ ವರ್ತಮಾನದಲ್ಲಿ ಎಲ್ಲರಿಗೂ ಬೇಗನೆ ಹೋಗಬೇಕು, ಫಾಸ್ಟ್ ಬರಬೇಕು. ಆದ್ದರಿಂದ ಯಾರಿಗೂ ಕೂಡ ವ್ಯವಧಾನ ಹೇಳುವಂಥದ್ದು ಇಲ್ಲ. ಅದಕ್ಕೆ ವ್ಯವಧಾನ ಹೇಳಿ ಇದ್ದರೆ ಅದು ನಮಗೆ ಎಲ್ಲ ರೀತಿ ಕೆಲಸ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತದೆ, ಸಹಾಯವಾಗ್ತದೆ. ಸರಿಯಾಗಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ನಾವು ಸಮಾಧಾನದಿಂದ ಕೆಲಸವನ್ನು ಮಾಡಿದಾಗಲೇ, ಹಾಗೆ ಸಂಯಮದಿಂದ ಕೆಲಸವನ್ನು ಮಾಡಿದಾಗಲೇ ಆ ಕೆಲಸ ಪರಿಪೂರ್ಣವಾಗ್ತದೆ, ಅದು ಪೂರ್ಣತ್ವವಾಗ್ತದೆ. ಹಾಗಾಗಿ ಇವತ್ತಿನ ದಿವಸ ವಾಹನದಲ್ಲಿ ಸಂಚಾರ ಮಾಡುವಂಥವರು ಅಥವಾ ವಾಹನವನ್ನು ಓಡಿಸುವವರು ಇವರೆಲ್ಲರೂ ಕೂಡ ತುಂಬ
ಜಾಗೃತೆಯಿಂದ ಓಡಿಸುವಂಥದ್ದು ಉತ್ತಮ. ಹಾಗೆ ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡ್ತೀರಿ ಅಂದರೆ, ಒಳ್ಳೆಯ ಕೆಲಸ ಅಂದರೆ ಯಾವುದು? ಒಳ್ಳೆಯ ಕೆಲಸ ಅಂದರೆ ಭಗವಂತನ ಸ್ಮರಣೆ, ದಾನ ಧರ್ಮ, ಪರೋಪಕಾರ ಪುಣ್ಯಾಯ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥದ್ದು, ಇದನ್ನೆಲ್ಲ ನಾವು ಮಾಡ್ತಾ ಇರುವಂಥದ್ದು. ಹಾಗೆ ಇವತ್ತಿನ ದಿವಸ ಶಿಕ್ಷಕ ವೃಂದಕ್ಕೆ ಅನುಕೂಲ. ಶಿಕ್ಷಕರಿಗೆ ಒಳ್ಳೆಯ ರೀತಿಯಾದಂಥ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ. ಅಥವಾ ಆ ವೃತ್ತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶಾಂತಿ, ನೆಮ್ಮದಿ. ಕೆಲವೊಬ್ಬರಿಗೆ ಏನೋ ಯಾವುದೋ ಕಾರಣಕ್ಕಾಗಿ ತುಂಬ ಬೇಸರವಾಗಿಬಿಡ್ತದೆ. ಸಾಕು, ಇಷ್ಟು ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾ ಇದ್ದರೂ ಕೂಡ ನಮಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರಲ್ವ, ಅಥವಾ ತೊಂದರೆ ಆಗ್ತಾ ಇದೆಯಲ್ಲ, ಹೀಗೆ ಬೇರೆ ಬೇರೆ ಯಾವುದೋ ಕಾರಣಕ್ಕೆ ಮನಸ್ಸಿಗೆ ನೋವಾಗಿರ್ತದೆ. ಆದರೆ ಇವತ್ತಿನ ದಿವಸ ಇಲ್ಲ, ಏನು ತೊಂದರೆ, ಎಷ್ಟು ತೊಂದರೆ ಇದ್ದರೂ ಏನು ಇಲ್ಲದೆ ಹೋದರೂ ನಾವು ಅದನ್ನು ಸಹಿಸಿಕೊಂಡು ಹೋಗೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ ಅಂತ ಎಲ್ಲರಿಗೂ ಕೂಡ ಆ ಮನಸ್ಸು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ದುರ್ಗಾ ನಮಸ್ಕಾರವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಧನಸ್ಥಾನ ಅಂದರೆ ನಾವು ಯಾವ ಕೆಲಸ ಮಾಡ್ತಾ ಇದ್ದೇವೆಯೋ ಆ ರೀತಿಯಲ್ಲಿ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಇನ್ನು ಸರಿಯಾದ ಸಮಯಕ್ಕೆ ನಮಗೆ ಇವತ್ತಿನ ದಿವಸ ಊಟ ಮಾಡಲಿಕ್ಕೆ ಊಟ ಅಂದರೆ ಕಾಣ್ತಾ ಇದ್ದರು, ಆ ಆಹಾರಗಳು ಅಥವಾ ತಿಂಡಿ ಅಥವಾ ಭೋಜನ, ಊಟ ಕಣ್ಣಿಗೆ ಕಾಣ್ತಾ ಇದ್ದರೂ ಕೂಡ ನಮಗೆ ಅದನ್ನು ಊಟ ಮಾಡಲಿಕ್ಕೆ ಸಮಯ ಹೇಳುವಂಥದ್ದು ಸಿಗೋದಿಲ್ಲ. ಹಾಗಾಗಿ ಅದು ಕೆಲಸದ ಒತ್ತಡದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಮಕ್ಕಳಿಂದ ಸಹಕಾರ, ಸಹಾಯ ಇವೆಲ್ಲವೂ ಕೂಡ ಸಿಗ್ತದೆ. ಹಾಗೆ ಉನ್ನತ ವಿದ್ಯಾಭ್ಯಾಸ ಯಾರಾದರೂ ಕೂಡ ಯಾವುದೇ ರೀತಿ ಡಿಗ್ರಿ ಇತ್ಯಾದಿ ಉನ್ನತ ವಿದ್ಯಾಭ್ಯಾಸ ಮಾಡುವವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ವಾತಾವರಣ ಇರ್ತದೆ. ಅಥವಾ ಆ ರೀತಿ ನಾವು ಇಷ್ಟು ಕಷ್ಟಪಟ್ಟಿರ್ತೇವೆ ಅಥವಾ ಇಷ್ಟು ಒಳ್ಳೆಯ ರೀತಿಯಲ್ಲಿ ರ್ಯಾಂಕನ್ನು ಪಡೆದುಕೊಂಡಿರ್ತೇವೆ, ನಮಗೆ ಒಳ್ಳೆಯ ಕಾಲೇಜ್ ಸಿಗಬೇಕು ಅಥವಾ ಒಳ್ಳೆಯ ರೀತಿಯಾದಂಥದ್ದು ಕೆಲಸನೇ ಸಿಗಬೇಕು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿಕೊಂಡವರು ಇರ್ತಾರೆ. ಅಂಥವರಿಗೆ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗ್ತದೆ. ಹಾಗಾಗಿ ಪರಿಹಾರಕ್ಕಾಗಿ ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ, ಯಾಕಂದರೆ ಶ್ರೀ ಸೂಕ್ತ ಪಾರಾಯಣ ಹೇಳುವಂಥದ್ದು ಲಕ್ಷ್ಮಿಗೆ ಸಂಬಂಧಪಟ್ಟ. ಶ್ರೀಹಿ ಅಂದರೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ, ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಅಥವಾ ನಾವು ಮಾಡಿಸೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿ ಮೊದಲನೇ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ದೋಷಗಳು ಇರುವಂಥವರು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತಹವರು ಟಿವಿ ಸ್ಕ್ರೀನ್ ಮೇಲೆ ಗುರುಗಳ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ಮಲ್ಲೇಶ್ವರಂನ 5ನೇ ಕ್ರಾಸ್ನಲ್ಲಿ ಇರುವಂತಹ 5ನೇ ಮೇನ್ನಲ್ಲಿ ಇರುವಂತಹ ಜಂಬೂ ಗಣಪತಿ ದೇವಸ್ಥಾನಕ್ಕೆ ತಾವು ನೇರವಾಗಿ ಹೋಗಿ ಗುರುಗಳನ್ನು ಭೇಟಿಯಾಗಬಹುದು. ಹಾಗೆಯೇ ಧಾರ್ಮಿಕ ಕಾರ್ಯಗಳಿರ್ಬೋದು, ಹಾಗೆಯೇ ಮಂಗಳ ಕಾರ್ಯಗಳಿರ್ಬೋದು, ಇದರ ಜೊತೆಗೆ ಜಾತಕವನ್ನು ಬರೆಸುವಂಥದ್ದು ಅಥವಾ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಗುರುಗಳನ್ನು ತಾವು ನೇರ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಪಂಚಮಾರಿಷ್ಟ ಹೋಮ, ಈ ಪಂಚಮಾರಿಷ್ಟ ಹೋಮ ಅಂತಂದರೆ ಏನು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಮತ್ತು ಯಾವ ದೋಷ ಇದ್ದರೆ ಪಂಚಮಾರಿಷ್ಟ ಹೋಮವನ್ನು ಮಾಡಿಸಬೇಕಾಗತ್ತೆ, ಇದರ ಬಗ್ಗೆ ತಾವು ವೀಕ್ಷಕರಿಗೆ ತಿಳಿಸ್ಕೊಡಿ. ಪಂಚಮಾರಿಷ್ಟ ಅಂದರೆ ಪಂಚಮದಲ್ಲಿ ಪಾಪಗ್ರಹಗಳು, ದುಷ್ಟಗ್ರಹಗಳು ಇದ್ದಾಗ, ಲಗ್ನದಿಂದ ಪಂಚಮದಲ್ಲಿ ಇದ್ದಾಗ ಅದು ಪಂಚಮಾರಿಷ್ಟ ಅಂತ ಕರೀತಾರೆ. ಪಂಚಮಾರಿಷ್ಟ ಶಾಂತಿ ಹೇಳುವಂಥದ್ದು ಇದೆ. ಆ ಶಾಂತಿ, ಪಂಚಮಾರಿಷ್ಟ ಶಾಂತಿ ಹೋಮವನ್ನು ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ
ಅನುಕೂಲ ಆಗ್ತದೆ. ಯಾಕೆಂದರೆ ಆ ಪಂಚಮ ಸ್ಥಾನ ಯಾವುದು ಅದು ಅಂದರೆ ಪುತ್ರ ಸ್ಥಾನ, ಮಕ್ಕಳಿಗೆ ಸಂಬಂಧಪಟ್ಟಂಥ ಸ್ಥಾನ ಅದು. ಆ ಮಕ್ಕಳಿಗೆ, ಯಾಕೆಂದರೆ ಅದರಲ್ಲಿ ವ್ಯತ್ಯಾಸ ಆಗಿದ್ದಾಗ ಯಾವುದೇ ರೀತಿ ಮಕ್ಕಳು ಆಗೋದಿಲ್ಲ, ಮಕ್ಕಳು ಹುಟ್ಟೋದಿಲ್ಲ ಒಂದು. ಎರಡನೇದಾಗಿ ಹುಟ್ಟಿದಂಥ ಮಕ್ಕಳು ಅವರಿಗೆ ಕೆಲವು ರೀತಿಯಲ್ಲಿ ಅಂಗವಿಕಲರಾಗುವಂಥ ಸಾಧ್ಯತೆ ಇರುತ್ತದೆ. ಹಾಗೆ ಅಥವಾ ಬುದ್ಧಿಭ್ರಮಣೆ ಅಂಗವಿಕಲ ಎರಡೂ ಒಂದೇ ಆದರೂ ಕೂಡ ಆ ರೀತಿ ಆಗುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆ ಪಂಚಮಾರಿಷ್ಟ ಶಾಂತಿ ಹೋಮವನ್ನು ಆ ಥರ ಇದ್ದವರು ಅದನ್ನು ಮಾಡಿಸ್ಕೊಳ್ಳೇಬೇಕು. ಅದರಿಂದ ಯಾವುದೇ ರೀತಿಯಲ್ಲಿ ದೋಷ ಇದ್ದರೂ ಕೂಡ ಪರಿಹಾರ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕೆಂದರೆ ನಮಗೆ ಎಷ್ಟು ರೋಗಗಳು ಇದ್ದಾಗೆ ಹಾಗೆ ಆ ರೋಗಕ್ಕೆ ಔಷಧಿಗಳು ಕೂಡ ಇದ್ದಾವೆ. ಹೇಗೆ ಯಾವ ರೀತಿ ಎಷ್ಟು ಮನುಷ್ಯರು ಇದ್ದಾರೋ ಆ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೋ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರ ಹೇಳುವಂಥದ್ದು ಇರ್ತದೆ. ಹಾಗೆ ಎಷ್ಟು ರೋಗಗಳು ಇದ್ದಾವೋ ಅಷ್ಟು ಔಷಧಗಳು ಕೂಡ ಇದ್ದಾವೆ. ಹಾಗೆ ಎಷ್ಟು ಸಮಸ್ಯೆಗಳು ಇದ್ದಾವೋ ಆ ಸಮಸ್ಯೆಗೆ ಪರಿಹಾರ ಹೇಳುವಂಥದ್ದು ಅದು ಇದ್ದೇ ಇರ್ತದೆ. ಅದು ಇವತ್ತೇ ನಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದರೂ ಕೂಡ ಮತ್ತೊಂದು ದಿವಸ ಅದಕ್ಕೆ ಪರಿಹಾರ ಹೇಳುವಂಥದ್ದು ಅದು ಸಿಗ್ತದೆ. ಯಾಕೆಂದರೆ ಎಲ್ಲವೂ ಕೂಡ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಹೇಳುವಂಥದ್ದು ಆ ಭಗವತಿಯ ಒಂದು ಯಾವ ರೀತಿ ಇಚ್ಛೆ. ನಮಗೆ ಆ ಕೆಲಸವನ್ನು ಮಾಡಬೇಕು ಅಂತ ಆದರೆ ಮೊದಲಿಗೆ ಇಚ್ಛೆ ಬರಬೇಕು. ಹಾಗೆ ಆ ಸಮಸ್ಯೆ ಇದಕ್ಕೆ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಮಾಡಬೇಕು ಹೇಳುವಂಥದ್ದು ಜ್ಞಾನ. ಅದನ್ನು ಇದು ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ ಹೇಳುವಂಥದ್ದು ಜ್ಞಾನ. ಹಾಗೆ ಅದು ಆ ಕಾರ್ಯರೂಪಕ್ಕೆ, ಕ್ರಿಯಾತ್ಮಕವಾಗಿ ಕಾರ್ಯರೂಪಕ್ಕೆ ಬರುವಂಥದ್ದು ಅದು ಹೀಗೆ ಮಾಡಿದ್ರೆ ಈ ಸಮಸ್ಯೆಯಿಂದ ಇದು ಹೀಗೆ ಮಾಡಿದ್ರೆ ಇದು ಪರಿಹಾರ ಆಗ್ತದೆ, ಈ ರೋಗಕ್ಕೆ ಈ ಔಷಧವನ್ನು ಕೊಡೋದರಿಂದ ಈ ರೋಗ ಪರಿಹಾರ ಆಗ್ತದೆ ಹೇಳುವಂಥದ್ದು ಅದು ಮುಖ್ಯವಾಗಿ ಇರ್ತದೆ. ಯಾಕೆಂದರೆ ಎಷ್ಟು ಮನುಷ್ಯನಿಗೆ ವಿಶೇಷವಾಗಿ ರೋಗ ಬಂದಿದ್ದಕ್ಕಿಂತಲೂ ಕೂಡ ಆ ಭಯ ಹೇಳುವಂಥದ್ದು ಅದು ಆ ಶರೀರವನ್ನು ಕುಗ್ಗಿಸಿಬಿಡ್ತದೆಯಂತೆ. ಯಾಕೆಂದರೆ ನನಗೆ ಏನೂ ಆಗಲಿಲ್ಲ ಅಂತಾದರೆ ನನಗೇನೂ ಆಗೋದಿಲ್ಲ. ನನಗೇನೋ ಆಗಿದೆ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಎಷ್ಟು ನಾವು ಆರೋಗ್ಯವಾಗಿ ಆರಾಮಾಗಿದ್ದರೂ ಕೂಡ ಏನೋ ನಮಗೆ ಆಗ್ತದೆಯಂತೆ. ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ನಾವು ವಿಶೇಷವಾಗಿ ಧೈರ್ಯವನ್ನು ತಂದುಕೊಂಡು ಆ ಧೈರ್ಯವೇ ಎಲ್ಲದಕ್ಕೂ ಯಾವ ರೀತಿ ಎಲ್ಲ ರೋಗಕ್ಕೂ ಕೂಡ ಯಾವುದೋ ಒಂದು ಔಷಧಿ ಕಾರಣ ಹೇಳಿ ಎಲ್ಲದಕ್ಕೂ ಯಾವ ರೀತಿ ಆ ಅಮೃತವನ್ನು ಕುಡಿದು ಬಿಟ್ಟರೆ ನಮಗೆ ಯಾವ ರೀತಿ ಸಾವು ಇಲ್ವೋ, ಅದಕ್ಕೆ ಏನೇ ಮಾಡಿದ್ರೂ ಕೂಡ ಅಮೃತ ಕುಡಿದ್ರೆ ಸಾವಿಲ್ವಂತೆ. ಅದಕ್ಕಾಗಿ ದೇವತೆಗಳು ಅಮೃತವನ್ನು ಕುಡಿದಿದ್ದಕ್ಕೆ ಅವರಿಗೆ ಸಾವೇ ಇಲ್ಲ ಅಂತ. ಹಾಗಾಗಿ ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರ ಹೇಳುವಂಥದ್ದು ಪ್ರತಿಯೊಂದು ಸಮಸ್ಯೆಗೂ ಕೂಡ ಇರ್ತದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ನಾವೇ ಅದನ್ನು ನೋಡ್ಕೊಳ್ಬೇಕು. ತನಗೆ ಏನಾಗಿದೆ, ಇದು ಆಗಿದ್ದರಿಂದ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಥವಾ ಅದು ಹೇಗೆ ಪರಿಹಾರ ಆಗ್ತದೆ, ಹೇಗೆ ಇದು ಎಲ್ಲ ಆಲೋಚನೆಯನ್ನು ನಮ್ಮ ಮನಸ್ಸಿನಲ್ಲೇ ನಾವು ತಂದುಕೊಳ್ಬೇಕಂತೆ. ನಮ್ಮ ಮನಸ್ಸಿನಲ್ಲೇ ಅದು ತಂದಾಗ ಎಲ್ಲ ರೀತಿ ಪರಿಹಾರ ಆಗುವಂಥದ್ದು. ಮತ್ತೊಂದು ಹೇಳಿದ್ದಾರೆ, ಈಗ ಬೇರೆ ಎಲ್ಲ ರೋಗಕ್ಕೂ ಮದ್ದಿದೆ, ಆದರೆ ಮನೋರೋಗಕ್ಕೆ ಮಾತ್ರ ಮದ್ದಿಲ್ವಂತೆ. ಆ ಮನೋರೋಗಕ್ಕೆ ಮದ್ದು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಮನಸ್ಸು ಹೇಳುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಕೈಗೆ ಸಿಗೋದೂ ಇಲ್ಲ. ಹಾಗಾಗಿ ಆ ಮನೋರೋಗಕ್ಕೆ ಮದ್ದಿಲ್ಲದೆ ಹೋದ ಕಾರಣ ಆದಷ್ಟು ನಮಗೆ ಏನೋ ಆಗಿದೆ, ಈ ಥರ ದೋಷ ಇದೆ, ನಮಗೆ ಈ ದೋಷದಿಂದ ನಮಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಮನೋರೋಗ ಬಂದುಬಿಟ್ರೆ ಅದು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮನಸ್ಸಿಗೆ ನಾವು ಗಟ್ಟಿಮುಟ್ಟಾಗಿ ಹೇಳ್ಕೊಳ್ಬೇಕು. ಯಾವ ರೀತಿ ಮನಸ್ಸು ಗಟ್ಟಿಮುಟ್ಟಾಗಿರಬೇಕು ಅಂತಾದರೆ ನಾವು ಧ್ಯಾನವನ್ನು ಮಾಡಬೇಕು, ಅಥವಾ ಜಪವನ್ನು ಮಾಡಬೇಕು, ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಅಥವಾ ಭಗವಂತನ ಸೇವೆಯನ್ನು ಮಾಡಬೇಕು. ಇದೆಲ್ಲ ಮಾಡೋದರಿಂದ ನಮಗೆ ಮನಸ್ಸು ಗಟ್ಟಿಯಾಗ್ತಾ ಹೋಗ್ತದೆ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಮನ ಏವ ಮನುಷ್ಯಾಣಂ
ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲದಕ್ಕೂ ಕೂಡ ಕಾರಣ ಯಾವುದು ಕೇಳಿದ್ರೆ ಮನಸ್ಸೇ ಆಗಿರ್ತದೆ. ಬಂಧ ಮೋಕ್ಷ, ಬಂಧ ಅಂದರೆ ಮತ್ತೆ ನಾವು ಇಲ್ಲೇ ಇರುವಂಥದ್ದು, ಅಂದರೆ ಇಲ್ಲೇ ಇರುವಂಥದ್ದು ನಮಗೆ ಬೇಕು 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 ಹೇಳೋದೇ ಬಂಧ, ಬೇಡ 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 ಹೇಳೋದೇ ಮೋಕ್ಷ ಅಂತೆ. ನನಗೇನೂ ಬೇಡ, ಮೋಹಕ್ಷಯ ಮೋಕ್ಷ. ನನಗೆ ಈ ಮೋಹ, ಯಾವುದ್ರ ಮೇಲೂ ಮೋಹ ಇಲ್ಲದೆ ಇರೋದೇ ಮೋಕ್ಷ, ಎಲ್ಲದರ ಮೇಲೂ ಮೋಹ ಇರುವಂಥದ್ದೇ ಅದೇ ಬಂಧ. ಹಾಗಾಗಿ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ ಆಗಿರ್ತದೆ. ಆದ್ದರಿಂದ ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಂಡು ನಾವು ಎಲ್ಲ ರೀತಿಯಾದಂಥ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಎಲ್ಲ ಪಂಚಮಾರಿಷ್ಟ ಇರ್ಬೋದು, ದಶಮಾರಿಷ್ಟ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಅರಿಷ್ಟಗಳು ಇದ್ದಾವೆ. ಅದು ಏನೇ ಅರಿಷ್ಟಗಳು ಇದ್ದರೂ ಕೂಡ ಯಾವ ರೀತಿ ಆ ಅಗ್ನಿಯ ಸ್ಪರ್ಶದಿಂದ ಪ್ರತಿಯೊಂದು ಎಲ್ಲವೂ ಕೂಡ ಭಸ್ಮವಾಗುವಂತೆ ಆ ಭಗವಂತನ ಸ್ಮರಣೆಯಿಂದ ಎಲ್ಲವೂ ಕೂಡ ಎಲ್ಲ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ. ಹಾಗಾಗಿ ಇದಕ್ಕೆ ಭಗವಂತನ ಸ್ಮರಣೆನೇ ತುಂಬ ಮುಖ್ಯ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಪಂಚಮಾರಿಷ್ಟ ಅಂದರೆ ಏನು, ಪಂಚಮಾರಿಷ್ಟವನ್ನು ಹೇಗೆ ನಾವು ಆಚರಣೆ ಅಂದರೆ ಪೂಜೆಯನ್ನು, ಹೋಮ ಹವನವನ್ನು ಹೇಗೆ ಮಾಡಬೇಕು, ಇದರ ವಿಶೇಷತೆ ಮತ್ತು ಮಹತ್ವ ಏನು ಅನ್ನೋದ್ರ ಬಗ್ಗೆ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಕೊನೆಯಲ್ಲಿ 6 ರಾಶಿಗಳೇನು ಉಳಿದಿವೆ, ಆ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ದೋಷಕ್ಕೆ ಪರಿಹಾರಗಳೇನು, ಯಾವ ರೀತಿಯಾಗಿ ಅವರು ಪರಿಹಾರವನ್ನು ಮಾಡ್ಕೋಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿ, ಇವರಿಗೆ ತಲೆನೋವು ಬರುವಂಥ ಸಾಧ್ಯತೆ, ಹಾಗೆ ತಲೆಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಕಾರ ಸಿಗುವಂಥದ್ದು, ತಾಯಿಯಿಂದ ಉತ್ತಮವಾದಂಥ ಸಲಹೆ ಹೇಳುವಂಥದ್ದು ಸಿಗ್ತದೆ. ಕೃಷಿ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಅನುಕೂಲ ಇದೆ. ಪರಿಹಾರಕ್ಕೆ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಹೋದರರ ಸಹಕಾರ ಹೇಳುವಂಥದ್ದು ಸಿಗ್ತದೆ. ಇವತ್ತು ಪ್ರಯಾಣ ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಾಗೆ ಇವತ್ತಿನ ದಿವಸ ಅಧಿಕ ವ್ಯಯ, ಕೃಷಿ ಕ್ಷೇತ್ರಗಳಲ್ಲಿ ಖರ್ಚಾಗುವಂಥ ಸಾಧ್ಯತೆ ಇದೆ. ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು. ಇನ್ನು ಧನುರಾಶಿಯಲ್ಲಿ ಧನಧಾನ್ಯ ಎಲ್ಲವೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಹಕಾರ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ. ಪತ್ರಿಕಾ ರಂಗದಲ್ಲಿ ಇರುವವರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ. ಪ್ರವಚನಕಾರರಿಗೂ ಕೂಡ ಇವತ್ತು ಅನುಕೂಲ. ಹಾಗೆ ಎಡಕಿವಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಧನ್ವಂತರಿ ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಮಕರ ರಾಶಿಯಲ್ಲಿ ಇರುವವರಿಗೆ, ಮೀನುಗಾರರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭ ಆಗುವಂಥ ಸಾಧ್ಯತೆ. ತಂಪು ಪಾನೀಯ, ಐಸ್ ಕ್ರೀಮ್ ಅಂಗಡಿಯವರಿಗೆ ಇವತ್ತಿನ ದಿವಸ ಲಾಭ. ತೀರ್ಥಯಾತ್ರೆಯಲ್ಲಿ ಇವತ್ತಿನ ದಿವಸ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮಾರ್ಗಂಕ್ಷೇಮಕರಿ ರಕ್ಷೇತ್, ಈ ಶ್ಲೋಕವನ್ನು ಹೇಳೋದರಿಂದ ಅನುಕೂಲ ಆಗ್ತದೆ. ಇನ್ನು ಕುಂಭರಾಶಿಯಲ್ಲಿ ಇರುವವರಿಗೆ ಅಧಿಕ ವ್ಯಯ, ಪೂಜೆಯಲ್ಲಿ ವಿಘ್ನ ಬರುವಂಥ ಸಾಧ್ಯತೆ ಇದೆ. ಬಂಧುಗಳ ಸಹಕಾರ ಸಿಗ್ತದೆ. ಗುರು ಹಿರಿಯರ ಆಶೀರ್ವಾದನೂ ಕೂಡ ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಗೆ ಕ್ಷೀರಾಭಿಷೇಕ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಮೀನರಾಶಿಯಲ್ಲಿ ಇರೋರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಕಬ್ಬಿಣ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇದೆ. ವೈರಿಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ಬೆಟ್ಟಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಗೋ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ದಿವಸ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತು ಯಾವುದೇ ರಾಶಿಯಲ್ಲಿ ಇರತಕ್ಕಂಥವರು ಏನು ಭಯಪಡಬೇಕಾದ್ದು ಏನೂ ಇಲ್ಲ. ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಆ ಭಯ ಹೇಳುವಂಥದ್ದು ಎಲ್ಲರಿಗೂ ಕೂಡ ಅದನ್ನು, ಆ ಮನಸ್ಸನ್ನು ಕುಗ್ಗಿಸಿಬಿಡ್ತದೆ. ಹಾಗಾಗಿ ನಾವು ಭಯ ಪಡದೆ ಮುನ್ನಡೆ ಹೇಳುವಂಥ ಮಾತಿನಂತೆ, ವಾಕ್ಯದಂತೆ ನಾವು ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು, ಸ್ಮರಣ ಮಾತ್ರ ಸಂತುಷ್ಟ, ಅವನ ಸ್ಮರಣೆಯಿಂದಲೇ ಎಲ್ಲವೂ ಕೂಡ ಅವನು ಸಂತುಷ್ಟನಾಗ್ತಾನಂತೆ. ಈ ರೀತಿ ಭಗವಂತನ ಸ್ಮರಣೆ ಮಾಡಿಕೊಂಡು ನಾವು ಮುಂದೆ ಹೋದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಸರಿ ಗುರುಗಳೇ, ಈ ದಿನ ಸೋಮವಾರ, ಹಾಗೆಯೇ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯ, ಇದರ ಜೊತೆಗೆ ಪಂಚಮಾರಿಷ್ಟ ಹೋಮದ ವಿಶೇಷತೆ ಇವೆಲ್ಲವನ್ನು ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ಕ್ಷೇಮವಾಗಲಿ.
ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.